ಸಾಗರ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನದಿಂದ 34 ಕೋಟಿ ರುಗಳ ಅನುದಾನ ನಗರಸಭೆಗೆ ತಂದಿದ್ದು, ನೆನೆಗುದಿಗೆಗೆ ಬಿದ್ದಿರುವ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸುವ ಮೂಲಕ ಸಾಗರ ನಗರವನ್ನು ಕೊಳಚೆ ಮುಕ್ತಗೊಳಿಸಲು ಪಣತೊಟ್ಟಿರುವಾಗ ಬಿಜೆಪಿ ಸದಸ್ಯರು ಲಿಖಿತ ಪತ್ರ ನೀಡುವ ಮೂಲಕ ಅನುದಾನ ಬಳಕೆಗೆ ಅಡ್ಡಿಪಡಿಸಿದ್ದಾರೆಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ದೂರಿದರು. ಸಾಗರ ಪಟ್ಟಣದಲ್ಲಿ ಕಾರು ಚಾಲಕರ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಬಿಜೆಪಿ ನಗರಸಭೆ ಸದಸ್ಯರು ಅಭಿವೃದ್ಧಿ ವಿರೋಧಿಗಳು. ರಾಜ್ಯದಲ್ಲಿ ಬಿಜೆಪಿ ಅಭಿವೃದ್ಧಿ ವಿರೋಧದ ಫಲವಾಗಿ ಅಧಿಕಾರ ಕಳೆದುಕೊಂಡರು. ಸಾಗರದಲ್ಲಿಯೂ ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಹೇಳಿದರು. ಸಾಗರದ ರಸ್ತೆಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಿರುವ ಬಿಜೆಪಿ ಹಣ ಬಿಡುಗಡೆ ಮಾಡಿರಲಿಲ್ಲ. ಈಗ ನಾನು ಶಾಸಕನಾದ ತಕ್ಷಣ ಅನುದಾನ ತಂದು ಕಾಮಗಾರಿ ಮಾಡಿಸುತ್ತಿದ್ದೇನೆ ಎಂದರು. 40 ಲಕ್ಷ ವೆಚ್ಚದಲ್ಲಿ ಸಾಗರ ಪಟ್ಟಣದಲ್ಲಿ ಸುಸಜ್ಜಿತ ರಂಗಮಂದಿರ ನಿರ್ಮಿಸುವ ಯೋಜನೆ ರೂಪಿಸಿದ್ದೇನೆ. ಅಲ್ಲದೆ ಜೋಗದಲ್ಲಿ ರೋಪ್ ವೇ ಹಾಗೂ ಹೈಟೆಕ್ ಹೋಟೆಲ್ ನಿರ್ಮಾಣಕ್ಕೆ ಖಾಸಗಿ ವ್ಯಕ್ತಿಗಳು ಆರ್ಥಿಕ ಹೂಡಿಕೆ ಮಾಡಲಿದ್ದು, ಜೋಗದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚುರುಕುಗೊಳಿಸಲು 180 ಕೋಟಿ ರುಗಳ ಯೋಜನೆಗೂ ಅನುದಾನ ಬಿಡುಗಡೆಗೊಳಿಸಿದ್ದೇವೆ ಎಂದರು. ನೋಡುವಷ್ಟು ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ₹1 ಹಿಂದಿನ ಸರ್ಕಾರ ಬಿಡುಗಡೆ ಮಾಡಿರಲಿಲ್ಲ, ಆದೇಶ ಮಾಡಿದ್ದಾರೆ ಅಷ್ಟೇ. ಈಗ ನಾನು 75 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಅದಕ್ಕೆ ಈಗ ಎಲ್ಲ ಸೌಕರ್ಯ ಸಿಗಬೇಕು ಮತ್ತು ಪಾರ್ಕಿಂಗ್ ಹೆಚ್ಚು ವ್ಯವಸ್ಥೆ ಆಗಬೇಕು ಅನ್ನೋದು ರೀತಿಯಲ್ಲಿ ಈಗಾಗಲೇ ನಾನು ಮಾಡ್ತಾ ಇದ್ದೀನಿ. ಅಲ್ಲಿ ಜೋಗದಲ್ಲಿ ಗೊತ್ತಲ್ಲ, ಜೋಗದಲ್ಲಿ ಇಲ್ಲಿ ಬಂದವರೆಲ್ಲ ಜೋಗಕ್ಕೆ ಹೋಗ್ತಾರೆ. 24 ಅಂದರೆ ಪ್ರತಿದಿನನೂ ಜೋಗ ಬರುವ ರೀತಿಯಲ್ಲಿ ಮಾಡಬೇಕನ್ನೋ ನನ್ನ ಉದ್ದೇಶ ಇದೆ. ಅದಕ್ಕೆಲ್ಲ ಭಾಳ ಐಡಿಯಾ ಹಾಕ್ಕೊಂಡಿದ್ದೀನಿ, ನಾನು ಹೇಳ್ತೀನಿ. ಅದಕ್ಕೆಲ್ಲ ರೋಪ್ ವೇ ಮಾಡಬೇಕನ್ನೋದು ಒಂದು ಐಡಿಯಾ ಹಾಕಿದೆ. ಅದು ಪ್ರೈವೇಟ್ ಕಂಪ್ನಿಯವ್ರು ಬಂದಿದ್ದಾರೆ, ಪ್ರೈವೇಟ್ನವ್ರು ಯಾರೋ ಬಂದಿದ್ದಾರೆ. ಒಂದು ಹೋಟೆಲ್ಲು ನಾನು ಮಾಡಿಕೊಡ್ತೀವಿ ಅಂತ ಬಂದಿದ್ದಾರೆ. ಅವರಿಗೆ ನಾವು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು 200-205 ಕೋಟಿ ಹಾಕ್ತೀನಿ ಅಂತ ಯಾರು ಅವರಿಗೆ ಬಿಟ್ಕೊಡೋಣ ಅಂತ ಮಾಡಿದ್ದೀವಿ. ಇದಕ್ಕೆ 180 ಕೋಟಿ ರೂಪಾಯಿ ಏನಿದೆ ಅದು ನಾನು ಸರ್ಕಾರದಿಂದ ಬಿಡುಗಡೆ ಮಾಡಿಕೊಡ್ತಾ ಇದ್ದೀನಿ. ಅತ್ಯಂತ ಸುಂದರವಾಗಿ ಭಾಳ ಅದ್ಭುತವಾಗಿ ಮಾಡಿಕೊಡ್ತೀನಿ ಅದನ್ನು. ಯಾಕಂದರೆ BJPಯವರು ಆದೇಶ ಮಾಡಿ ಹೋಗಿದ್ರು, MP ಅವರು ನಾವು ಮಾಡಿಸಿದ್ದೀವಿ, ನಾವು ಯೋಗ ಅಭಿವೃದ್ಧಿ ಅಂತ ಹೇಳಿದ್ರು ಅಷ್ಟೇ. ದುಡ್ಡು ₹1 ಬಿಟ್ಟು ಬಿಡುಗಡೆ ಮಾಡಿರಲಿಲ್ಲ. ಆದೇಶ ಭಾಳ ಮಾಡಿ ಹೋಗ್ಯಾರೆ, ಅದು ದುಡ್ಡು ಬೇಕಲ್ಲ. ಈ ಸಂದರ್ಭದಲ್ಲಿ IN ಸುರೇಶ್ ಬಾಬು, ಚೇತನ್ ರಾಜ್ ಕಣ್ಣೂರು, ಕಾರು ಚಾಲಕ ಮಾಲೀಕರುಗಳ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮೊದಲಾದವರು ಇದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.